ಅವರೊಂದು ಶ್ರದ್ಧಾಂಜಲಿಯನ್ನು ಅವರಿಗೆ ಅರ್ಪಿಸ್ತೇನೆ ಮತ್ತು ಈ ತುಂಬಲಾರದಂಥ ನಷ್ಟ ಅವರ ಕುಟುಂಬಕ್ಕಾಗಿದೆ. ಅದಕ್ಕಾಗಿ ಆ ಕುಟುಂಬದವರಿಗೆ ಈ ದುಃಖವನ್ನು ಸಹಿಸ್ತಕ್ಕಂಥದ್ದು ಮತ್ತು ಈ ದುಃಖವನ್ನು ಸಹಿಸಿ ಅವರು ಒಳ್ಳೆ ರೀತಿಯಿಂದ ಬದುಕಬೇಕನ್ನೋದು ನಮ್ಮ ಇಚ್ಛೆ. ಯಾಕಂದರೆ ಎಸ್ ಎಂ ಕೃಷ್ಣಮ್ಮ ಅವರಿಗೂ ಅಂದರೆ ಅವ್ರ ಮನೆಯವರಿಗೂ ಕೂಡ ಸಾಕಷ್ಟು ವಯಸ್ಸಾಗಿದೆ. ಅವರು ಕೂಡ ಪಾಪ ಭಾಳ ಧೈರ್ಯದಿಂದ ಅವರಿಗೆ ಕೊನೆಯವರೆಗೆ ಸೇವೆ ಸಲ್ಲಿಸಿದರು. ಅದಕ್ಕಾಗಿ ಅವರಿಗೆ ಆಗಲಿ, ಅವ್ರ ಕುಟುಂಬದವರಿಗೆ ಆಗಲಿ, ಅವ್ರ ಮಕ್ಕಳಿಗೆ ಆಗಲಿ ಏನೇ ಒಂದು ಕಷ್ಟ ಬಂದಿದೆ, ಇದನ್ನು ಸಹಿಸ್ತಕ್ಕಂಥದ್ದು ಧೈರ್ಯ ದೇವರು ಅವ್ರಿಗೆ ಕೊಡಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಅವರೊಂದು ಶ್ರದ್ಧಾಂಜಲಿಯನ್ನು ಅವರಿಗೆ ಅರ್ಪಿಸ್ತೇನೆ ಮತ್ತು ಈ ತುಂಬಲಾರದಂಥ ನಷ್ಟ ಅವರ ಕುಟುಂಬಕ್ಕಾಗಿದೆ. ಅದಕ್ಕಾಗಿ ಆ ಕುಟುಂಬದವರಿಗೆ ಈ ದುಃಖವನ್ನು ಸಹಿಸ್ತಕ್ಕಂಥದ್ದು ಮತ್ತು ಈ ದುಃಖವನ್ನು ಸಹಿಸಿ ಅವರು ಒಳ್ಳೆ ರೀತಿಯಿಂದ ಬದುಕಬೇಕನ್ನೋದು ನಮ್ಮ ಇಚ್ಛೆ. ಯಾಕಂದರೆ ಎಸ್ ಎಂ ಕೃಷ್ಣಮ್ಮ ಅವರಿಗೂ ಅಂದರೆ ಅವ್ರ ಮನೆಯವರಿಗೂ ಕೂಡ ಸಾಕಷ್ಟು ವಯಸ್ಸಾಗಿದೆ. ಅವರು ಕೂಡ ಪಾಪ ಭಾಳ ಧೈರ್ಯದಿಂದ ಅವರಿಗೆ ಕೊನೆಯವರೆಗೆ ಸೇವೆ ಸಲ್ಲಿಸಿದರು. ಅದಕ್ಕಾಗಿ ಅವರಿಗೆ ಆಗಲಿ, ಅವ್ರ ಕುಟುಂಬದವರಿಗೆ ಆಗಲಿ, ಅವ್ರ ಮಕ್ಕಳಿಗೆ ಆಗಲಿ ಏನೇ ಒಂದು ಕಷ್ಟ ಬಂದಿದೆ, ಇದನ್ನು ಸಹಿಸ್ತಕ್ಕಂಥದ್ದು ಧೈರ್ಯ ದೇವರು ಅವ್ರಿಗೆ ಕೊಡಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಅವರೊಂದು ಶ್ರದ್ಧಾಂಜಲಿಯನ್ನು ಅವರಿಗೆ ಅರ್ಪಿಸ್ತೇನೆ ಮತ್ತು ಈ ತುಂಬಲಾರದಂಥ ನಷ್ಟ ಅವರ ಕುಟುಂಬಕ್ಕಾಗಿದೆ. ಅದಕ್ಕಾಗಿ ಆ ಕುಟುಂಬದವರಿಗೆ ಈ ದುಃಖವನ್ನು ಸಹಿಸ್ತಕ್ಕಂಥದ್ದು ಮತ್ತು ಈ ದುಃಖವನ್ನು ಸಹಿಸಿ ಅವರು ಒಳ್ಳೆ ರೀತಿಯಿಂದ ಬದುಕಬೇಕನ್ನೋದು ನಮ್ಮ ಇಚ್ಛೆ. ಯಾಕಂದರೆ ಎಸ್ ಎಂ ಕೃಷ್ಣಮ್ಮ ಅವರಿಗೂ ಅಂದರೆ ಅವ್ರ ಮನೆಯವರಿಗೂ ಕೂಡ ಸಾಕಷ್ಟು ವಯಸ್ಸಾಗಿದೆ. ಅವರು ಕೂಡ ಪಾಪ ಭಾಳ ಧೈರ್ಯದಿಂದ ಅವರಿಗೆ ಕೊನೆಯವರೆಗೆ ಸೇವೆ ಸಲ್ಲಿಸಿದರು. ಅದಕ್ಕಾಗಿ ಅವರಿಗೆ ಆಗಲಿ, ಅವ್ರ ಕುಟುಂಬದವರಿಗೆ ಆಗಲಿ, ಅವ್ರ ಮಕ್ಕಳಿಗೆ ಆಗಲಿ ಏನೇ ಒಂದು ಕಷ್ಟ ಬಂದಿದೆ, ಇದನ್ನು ಸಹಿಸ್ತಕ್ಕಂಥದ್ದು ಧೈರ್ಯ ದೇವರು ಅವ್ರಿಗೆ ಕೊಡಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಅವರೊಂದು ಶ್ರದ್ಧಾಂಜಲಿಯನ್ನು ಅವರಿಗೆ ಅರ್ಪಿಸ್ತೇನೆ ಮತ್ತು ಈ ತುಂಬಲಾರದಂಥ ನಷ್ಟ ಅವರ ಕುಟುಂಬಕ್ಕಾಗಿದೆ. ಅದಕ್ಕಾಗಿ ಆ ಕುಟುಂಬದವರಿಗೆ ಈ ದುಃಖವನ್ನು ಸಹಿಸ್ತಕ್ಕಂಥದ್ದು ಮತ್ತು ಈ ದುಃಖವನ್ನು ಸಹಿಸಿ ಅವರು ಒಳ್ಳೆ ರೀತಿಯಿಂದ ಬದುಕಬೇಕನ್ನೋದು ನಮ್ಮ ಇಚ್ಛೆ. ಯಾಕಂದರೆ ಎಸ್ ಎಂ ಕೃಷ್ಣಮ್ಮ ಅವರಿಗೂ ಅಂದರೆ ಅವ್ರ ಮನೆಯವರಿಗೂ ಕೂಡ ಸಾಕಷ್ಟು ವಯಸ್ಸಾಗಿದೆ. ಅವರು ಕೂಡ ಪಾಪ ಭಾಳ ಧೈರ್ಯದಿಂದ ಅವರಿಗೆ ಕೊನೆಯವರೆಗೆ ಸೇವೆ ಸಲ್ಲಿಸಿದರು. ಅದಕ್ಕಾಗಿ ಅವರಿಗೆ ಆಗಲಿ, ಅವ್ರ ಕುಟುಂಬದವರಿಗೆ ಆಗಲಿ, ಅವ್ರ ಮಕ್ಕಳಿಗೆ ಆಗಲಿ ಏನೇ ಒಂದು ಕಷ್ಟ ಬಂದಿದೆ, ಇದನ್ನು ಸಹಿಸ್ತಕ್ಕಂಥದ್ದು ಧೈರ್ಯ ದೇವರು ಅವ್ರಿಗೆ ಕೊಡಲಿ ಅಂತ ಹೇಳಿ ನಾನು ಆಶಿಸ್ತೇನೆ. Ashwavega English News. Coming soon. Your channel, your voice, your trust.